ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ನಾನು ಇವತ್ತು ಮತ್ತೆ ಮೈಸೂರು ಸಿಲ್ಕ್ ಸೆಮಿ ಕ್ರೇಪ್ ಸಾರೀಸನ್ನು ರೀಸ್ಟಾಕ್ ಮಾಡಿಸಿದ್ದೀನಿ. ಅದು ಕೂಡ ಸೇಮ್ ಬಜೆಟ್ 1450 ರೂಪಾಯಿಗೆ ಮತ್ತೆ ಸೇಮ್ ಮಟೀರಿಯಲನ್ನು ರೀಸ್ಟಾಕ್ ಮಾಡಿಸಿದ್ದೀನಿ ನಿಮಗೋಸ್ಕರ. ತುಂಬ ಜನ ಕೇಳಿದ್ರು ಲಾಸ್ಟ್ ಟೈಮು ಬ್ಲೂ ಕಲರು ತುಂಬ ಜನರಿಗೆ ಸಿಕ್ಕಿರಲಿಲ್ಲ. ಸೊ ಆ ರೀಸನಿಂದ ಮತ್ತೆ ಬ್ಲೂ ಕಲರು ರೀಸ್ಟಾಕ್ ಮಾಡಿಸಿದ್ದೀನಿ. ಹಾಗೆ ಬೇರೆ ಬೇರೆ ಡಿಸೈನಲ್ಲಿ ಬಾರ್ಡರನ್ನು ತರಿಸಿದ್ದೀನಿ, ಮತ್ತು ಕಾಪರಲ್ಲೂ ತರಿಸಿದ್ದೀನಿ, ಗೋಲ್ಡಲ್ಲಿದೆ, ಹಾಗೆ ಬೆಂಟೆಕ್ಸ್ ಬಾರ್ಡರು 3-4 ಥರ ಅವೈಲೇಬಲ್ ಇದೆ ನೋಡಿ. ಮಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನಿಮ್ಗೆ ನೋಡ್ಬೋದಲ್ವ. ಇಲ್ಲಿ ನೋಡಿ, ನಿಮ್ಮ ಪ್ಯೂರ್ಗೂ ಇದಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ, ಆ ಥರ ಇದೆ ಮಟೀರಿಯಲ್ಸ್. ತುಂಬ ಚೆನ್ನಾಗಿ ಬಂದಿದೆ. ಯಾವುದೇ ತೊಗೊಂಡ್ರು 1450 ರೂಪಾಯಿ ಆಗಿರುತ್ತೆ. ಇದು ನಿಮಗೆ ಕಾಪರ್ ಬಾರ್ಡರ್ ಬಂದಿದೆ ಮ್ಯಾಂಗೋ ಡಿಸೈನಲ್ಲಿ 1450 ರೂಪಾಯಿ. ಕಾಪರಲ್ಲಿ ಯಾವ್ಯಾವ ಕಲರ್ ಅವೈಲೇಬಲ್ ಇದೆ ಹೇಳ್ತೀನಿ ನೋಡಿ. ವೈನ್ ಕಲರ್ ಇದೆ. ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಶೈನಿಂಗ್ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. 1450. ಒಂದು ಡಾರ್ಕ್ ಬ್ಲೂದಲ್ಲಿದೆ ನೋಡಿ. ಯಾರಿಗೆಲ್ಲ ಬೇಕು ಸ್ಕ್ರೀನ್ಶಾಟ್ ತಗೊಳ್ಳಿ, ಆದಷ್ಟು ಬೇಗ ಬೇಗ ಮೆಸೇಜ್ ಮಾಡಿ, ಯಾಕಂದರೆ ತುಂಬ ಬೇಗ ಬುಕ್ ಆಗುತ್ತೆ. ಪಾಪ ನೀವು 4-5 ದಿನ ಬಿಟ್ಟು ಮತ್ತೆ ಮೆಸೇಜ್ ಮಾಡಿ ಮೇಡಮ್ ಹೆಂಗಾದರೂ ತರಿಸ್ಕೊಡಿ ಅಂತ ಕೇಳ್ತೀರಾ. ಬಟ್ ಅದು ತುಂಬ ದಿನ ತಗೊಳುತ್ತೆ ರೀಸ್ಟಾಕ್ ಮಾಡ್ಸೋಕ್ಕೆ ನಮಗೆ. ಇದು ನೋಡಿ ಪಿಕಾಕ್ ಗ್ರೀನು. ಈ ಶೈನಿಂಗ್ ಗೊತ್ತಾಗ್ತಿದೆಲ್ಲ ನೋಡಿ, ತುಂಬ ಚೆನ್ನಾಗಿ ಇದಕ್ಕೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ರನ್ನಿಂಗಲ್ಲಿ ಬ್ಲೌಸ್ ಇರುತ್ತೆ ಆಯಿತಾ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ ಒಂದು ಸೆರೆಗೆ ಯಾವ ಥರ ಬರುತ್ತೆ ಅಂತ ನೋಡಿ. ಈ ಥರ ಚಿಕ್ಕಪಲ್ಲು ಬಂದಿದೆ, ರನ್ನಿಂಗಲ್ಲಿ ಬ್ಲೌಸ್ ಇರುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ಇದಕ್ಕೆ ಕಾಂಟ್ರಾಸ್ಟ್ ಹಾಕೋತಾರೆ. ನಾನು ನಿಮ್ಗೆ ಬ್ಲೌಸ್ ಪೀಸ್ ಕೊಡ್ತಿದ್ದೆ, ಬ್ಲೌಸ್ ಪೀಸ್ ಕೊಟ್ಟರೆ ಇನ್ನೂ ನಿಮ್ಗೆ 200 ಜಾಸ್ತಿ ಆಗುತ್ತೆ. ಬಟ್ ನನ್ನ ಹತ್ರ ಬ್ಲೌಸ್ ಪೀಸ್ ಸ್ಟಾಕ್ ಅವೈಲೇಬಲ್ ಇಲ್ಲ. ಆ ರೀಸನಿಂದ ಬ್ಲೂ ಕಲರ್ಗೆ ಮಾತ್ರ ನಾನು ಬ್ಲೌಸ್ ಪೀಸನ್ನು ಇಟ್ಟಿದ್ದೀನಿ, ಬೇರೆ ಯಾವುದಕ್ಕೂ ಬ್ಲೌಸ್ ಪೀಸ್ ಅವೈಲೇಬಲ್ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ವಾವ್, ಇದು ಕಲರೂ ಎಲ್ಲ ಡಿಫ್ರೆಂಟ್ ಆಗಿರೋ ಕಲರು. ನೀವು ಮಟೀರಿಯಲ್ ನೀವು ಒಂದ್ಸಲ ಪರ್ಚೇಸ್ ಮಾಡಿದ್ರೆ ಮತ್ತೆ ಹೆಗ್ಡೆ ಕಲೆಕ್ಷನ್ಸ್ಗೆ ಬಂದು ತಗೋತೀರಾ 100%. ನಾನು ಹೇಳ್ತಾ ಇದ್ದೀನಿ ನೋಡಿ. ಬ್ಲೂ ಕಲರು ನೋಡಿ, ಚೆನ್ನಾಗಿರಲ್ಲ. ಸೊ ಬೇಕಿದ್ರೆ ಈ ಥರದ್ದು ನಮ್ಮ ಹತ್ರ ಬ್ಲೌಸ್ ಪೀಸು ಅವೈಲೇಬಲ್ ಇದೆ ಡಿಸೈನ್ದು. ನಾನು ಚೆಕ್ ಮಾಡ್ತೀನಿ ರೀ. ಇವಾಗ ಎಕ್ಸಾಂಪಲ್ ನೋಡಿ, ಈ ಥರ ಸ್ಯಾರಿಗೆ ನೀವು ಈ ಥರ ಬ್ಲೌಸ್ ಪೀಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಪೀಸಸ್ ಅವೈಲೇಬಲ್ ಇದೆ. ಯಾರಿಗಾದರೂ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವ್ಯಾವ್ದಿದೆ ಅಂತ ಹೇಳ್ತೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಿಸ್ ಮ್ಯಾಚ್ ಮಾಡಿ ಹಾಕ್ಸ್ಕೊಂಡ್ರೆ. ಮತ್ತು ಯಾವ್ಯಾವ್ದಿದೆ, ಬ್ಲೂ ಕಲರ್ ತೋರಿಸಿದ್ದೀನಲ್ವಾ. ಪ್ರತಿ ಸಲ ಬಂದಾಗೂ ನನಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ, ಬಟ್ ನಾನೇ ಎಲ್ಲ ಸಾರಿ ಇಟ್ಕೊಂಡ್ಬಿಟ್ರೆ ನೋಡಿ. ಬ್ಲೂ ಕಲರಲ್ಲಿ ಚಿಕ್ಕ ಬಾರ್ಡರ್, ಇದು ಮ್ಯಾಂಗೋದು ಚಿಕ್ಕ ಬಾರ್ಡರು. ಓಕೆ, ಇಷ್ಟೊತ್ತು ತೋರಿಸಿದ್ದು ಕಾಪರ್ ಥರ ಬರುತ್ತೆ, ಇದು ಗೋಲ್ಡಲ್ಲಿ ಬರುತ್ತೆ. ಗೋಲ್ಡ್ ಅಂದರೆ ಸ್ವಲ್ಪ ನಿಮಗೆ ಫುಲ್ ಗೋಲ್ಡ್ ಅಲ್ಲ, ಸಿಲ್ವರ್ ಮಿಕ್ಸ್ ಗೋಲ್ಡ್ ಇದೆ ಇದು. ತುಂಬ ಚೆನ್ನಾಗಿರೋ ಮಟೀರಿಯಲ್. ಆಮೇಲೆ ಇದು ನೋಡಿ, ಇದು ಡಿಫ್ರೆಂಟ್ ಆಗಿದೆ, ಗಂಡ ಬೇರುಂಡ ಬಾರ್ಡರು. ಇಲ್ಲಿ ನೋಡಿ, ಇಲ್ಲಿ ಲೈನ್ಸ್ ಬಂದಿದೆ, ಗ್ಯಾಪ್ ಇದೆ. ಆಮೇಲೆ ಈ ಕಡೆ ನಿಮಗೆ ಕಾಣಿಸ್ತಿದೆ ಅಲ್ವಾ, ಗಂಡ ಬೇರುಂಡ ಡಿಸೈನಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನೆಕ್ಸ್ಟು ಇದು ನೋಡಿ, ರೆಡ್ ಕಲರಲ್ಲಿದೆ, ಬ್ಲಡ್ ರೆಡ್ ಅಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ಮಟೀರಿಯಲು. ಮಟೀರಿಯಲ್ ನೋಡಿದ್ರೆ ಆಸೆ ಆಗ್ತಾ ಇದೆ. ಇದಕ್ಕೆ ರಿಚ್ ಪಲ್ಲು ಕೊಟ್ಟಿದ್ದಾರೆ ನೋಡಿ. ಇದ್ರ ಪಲ್ಲು ಕೂಡ ರಿಚ್ ಆಗಿದೆ. ಬ್ಲೌಸ್ ಮಾತ್ರ ಎಲ್ಲ ರನ್ನಿಂಗಲ್ಲಿದೆ. ಸೆರಿಗೂ ನಿಮಗೆ ಒಂದೊಂದು ರಿಚ್ ಪಲ್ಲು ಬಂದಿದೆ, ಒಂದೊಂದು ಚಿಟ್ ಪಲ್ಲು ಬಂದಿದೆ. ಇದು ನೋಡಿ, ಎಲ್ಲೋ ಲೈಟ್ ಎಲ್ಲೋ ಕಲರ್ ಇದೆ. ಇದಕ್ಕೆ ಯಾವ ಥರ, ಇದಕ್ಕೆ ಚಿಟ್ ಪಲ್ಲು ಬಂದಿದೆ ನೋಡಿ, ಎಲ್ಲೋ. ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಗ ನಮಗೆ, ಯಾಕಂದರೆ ಎಲ್ಲನೂ ಒಂದೊಂದೇ ನಿಮಗೆ ಫೋಟೋ ಕಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ನೋಡಿ, ಆರೆಂಜ್ ಕಲರ್ ಇದೆ, ಡಾರ್ಕ್ ಯೆಲ್ಲೋ ಮಿಕ್ಸ್ ಆರೆಂಜ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಕಲರ್. ಇದಕ್ಕೆ ಪಿಂಕ್ ವೇರ್ ಮಾಡಬೇಕು ನೋಡಿ. ನನ್ನ ಹತ್ರ ಒಂದು ಪಿಂಕ್ ಬ್ಲೌಸ್ ಇದೆ, ನಾನು ತೋರಿಸ್ತೀನಿ. ಈ ಥರ ಪಿಂಕ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಮಿಕ್ಸ್ ಮ್ಯಾಚೇ ಮಾಡ್ಕೊಳ್ಳಿ, ಮೈಸೂರು ಸಿಲ್ಕಿಗೆ ಯಾವತ್ತೂ ಚೆನ್ನಾಗಿ ಕಾಣಿಸುತ್ತೆ. ಪಿಂಕ್, ರಾಣಿ ಪಿಂಕ್ ನೋಡಿ. ರಾಣಿ ಪಿಂಕ್ಗೆ ಗೋಲ್ಡ್. ಈ ಬಾರ್ಡರು ತುಂಬ ಡಿಫ್ರೆಂಟ್ ಆಗಿದೆ ಬಾರ್ಡರ್ ನೋಡಿ.
ಈಗ ನೆಕ್ಸ್ಟ್ ಬರೋದು ಬೆಂಟೆಕ್ಸ್ ಬಾರ್ಡರಲ್ಲಿ ಇದೆ. ಅದು ಇವಾಗ ಟ್ರೆಂಡಿಂಗಲ್ಲಿರೋ ಚೆನ್ನಾಗಿರೋ ಬಾರ್ಡರ್. ಅದು ನಾನು ಜಾಸ್ತಿ ಪೀಸ್ ಕೇಳಿದ್ದೆ, ಬಟ್ ನನಗೆ ಅಷ್ಟೊಂದು ರೀಸ್ಟಾಕ್ ಮಾಡ್ಸೋಕ್ಕೆ ಸಿಕ್ಕಿಲ್ಲ ಪೀಸ್ಗಳು. ನೋಡಿ, ಇದು ಬ್ಲೂಗೆ ಎಷ್ಟು ಚೆನ್ನಾಗಿದೆ ಬಾರ್ಡರು ಅಂತ. ಗೋಲ್ಡು ಅಲ್ಲ ಸಿಲ್ವರು ಅಲ್ಲ, ಮಿಕ್ಸಲ್ಲಿದೆ. ಓಕೆ, ನೋಡಿ ಚೆನ್ನಾಗಿದೆ. ಗೌರಿ ಹಬ್ಬಕ್ಕೆಲ್ಲ ಯಾರಿಗೆಲ್ಲ ಸಾರಿ ತೊಗೋಬೇಕಂತಿದೆಯೋ ತೊಗೊಳ್ಳಿ. ಕೇವಲ 1450 ರೂಪಾಯಿ ಕೊಡ್ತಾ ಇದ್ದೀವಿ. ನೀವು ಹೊರಗಡೆ ಚೆಕ್ ಮಾಡ್ಕೊಬನ್ನಿ, 2000 ಮೇಲಿದೆ ಈ ಮಟೀರಿಯಲ್ಗೆ. 2000 ಒಳಗಡೆ ಯಾರೂ ಸೇಲ್ ಮಾಡ್ತಾ ಇಲ್ಲ. ನಾನು ತುಂಬ ಕಡೆ ಚೆಕ್ ಮಾಡಿ ಆಮೇಲೆ ನಾನು ಈ ರೇಟನ್ನು ಇಟ್ಟಿರೋದು. 1450. ನನಗೇನಂದರೆ ನೀವು ತೊಗೊಂಡವರು ಮತ್ತೆ ಬಂದು ಪರ್ಚೇಸ್ ಮಾಡಬೇಕು, ನಿಮ್ಗೆ ಇಷ್ಟ ಆಗಬೇಕು. ಸೊ ಆ ಒಳ್ಳೊಳ್ಳೆ ಫೀಡ್ಬ್ಯಾಕಿಗೋಸ್ಕರನೇ ನಾನು ಕಾಯ್ತಾ ಇರೋದು. ತುಂಬ ಜನ ಲಾಸ್ಟ್ ಟೈಮ್ ತೊಗೊಂಡವರು ಈ ಸಲ ಅಪ್ಲೋಡ್ ಮಾಡಿದ ತಕ್ಷಣ ಮ್ಯಾಮ್ ಫಸ್ಟ್ ಲಿಂಕ್ ಕಳಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಮಟೀರಿಯಲಲ್ಲಿ. ನೋಡಿ, ವಾವ್, ಈ ಕಲರು ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿರೋ ಕಲರ್ಸ್ ಕೊಟ್ಟಿದ್ದಾರೆ ಈ ಸಲ, ಒಂದಕ್ಕಿಂತ ಒಂದು. 1450, ಜಸ್ಟ್ 1450 ರುಪೀಸ್ ಮಾತ್ರ. ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಮತ್ತು ಎಲ್ಲ ವಿಡಿಯೋದಲ್ಲೂ ನಾನು ಹೇಳ್ತೀನಿ, ಬಟ್ ಎಲ್ಲ ಸಲನೂ ಪಾಪ ಕೇಳ್ತೀರಾ ನೀವು. 75 ರೂಪಾಯಿ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಬೀಳುತ್ತೆ. ಇವಾಗ 1450 ರೂಪಾಯಿ ಸಾರಿಗಾದರೆ 75 ರುಪೀಸ್ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ಸು, ಅಂದರೆ ಕರ್ನಾಟಕದಲ್ಲಾದರೆ. ಇಲ್ಲ ನೀವು ಹೊರಗಡೆ ಪೂನಾ, ಮಹಾರಾಷ್ಟ್ರ, ಹೈದ್ರಾಬಾದ್ ಆ ಕಡೆಯಿಂದ ಎಲ್ಲಾದರೂ ಬುಕ್ ಮಾಡ್ತೀರಾ ಅಂದರೆ ನಿಮ್ಗೆ ಅವಾಗ 120 ರುಪೀಸ್ ಬೀಳುತ್ತೆ. ಓಕೆ, ಸೊ ಇದಿಷ್ಟು ಪೀಸ್ ಅವೈಲೇಬಲ್ ಇದೆ, ಮಿಸ್ ಮಾಡ್ಕೋಬೇಡಿ. ನಾನು ನಿಮ್ಮ ಫೋಟೋ ನಾನು ಕಳಿಸ್ತೀನಿ, ಬಟ್ ಏನಂದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸೋದೇ ಬೆಟರ್. ಯಾಕಂದರೆ ತುಂಬ ಪೀಸಸ್ ಇರುತ್ತಲ್ವ. ಸೊ ನಮ್ಗೆ ಒಂದೊಂದೇ ಫೋಟೋದು ಪಲ್ಲು ಬ್ಲೌಸು ತೆಗೆದು ಕಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ವೀಡಿಯೋದಲ್ಲೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಅದನ್ನು ನೋಡಿಕೊಂಡು ಸ್ಕ್ರೀನ್ಶಾಟ್ ಕಳಿಸಿ. ಇದ್ದರೆ 100% ನಾನು ಕಳಿಸ್ತೀನಿ, ಇಲ್ಲ ಆದಷ್ಟು ಟ್ರೈ ಮಾಡಿ ರೀಸ್ಟಾಕ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.